ಸರ್ಕಾರ ಯಾವಾಗಲೂ ಕೂಡ ಕೇಂದ್ರವನ್ನು ಬೆಟ್ ಮಾಡ್ತಕ್ಕಂಥದ್ದು ತೋರಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲದಕ್ಕೂ ಕೂಡ ಕೇಂದ್ರದ ಒಂದು ನೆರವು ಸಿಕ್ಕಿಲ್ಲ ಅಂತಕ್ಕಂಥದ್ದು ನೀವು ನೋಡಿದ್ರಿ. ಹಿಂದೆ ಏನು ಕೊಡಗಿನಲ್ಲಿ ಅತಿ ಹೆಚ್ಚು ಮಳೆಯಾಗಿ ಮನೆಗಳೆಲ್ಲ ಹಾನಿಯಾಗಿ ಸುಮಾರು ಅಲ್ಲಿ 1,000 ಮನೆಗಳು 10 ಲಕ್ಷ ರೂಪಾಯಲ್ಲಿ ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಟ್ಟಿದಂಥದ್ದು. ಅದನ್ನು ಕೇಂದ್ರನ ನೆಚ್ಚಿಕೊಂಡು ಕೂತಿರಲಿಲ್ಲ. ಮಾಡಿ ನಂತರ ಬೇಕಾದ್ರೆ ಕೇಂದ್ರದಿಂದ ನೀವು ಅನುದಾನಗಳ ಒತ್ತಾಯ ಮಾಡಿದ್ರೆ ಸರಿ ಇರ್ತದೆ. ಎಲ್ಲದಕ್ಕೂ ಕೂಡ ಅದು ಬರಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಇಲ್ಲಿ ನಿಮ್ಮನ್ನ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಏನಕ್ಕೆ? ಅದನ್ನು ದಯಮಾಡಿ ನೀವು ಅವಲೋಕನ ಮಾಡ್ಕೋಬೇಕು. ಇದನ್ನ ಜೊತೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಭಾಗ್ಯಗಳಿಗೆ 56,000 ಕೋಟಿ ಇಷ್ಟು ಹೋಗ್ತದೆ ಅಂತ ಹೇಳ್ತಾರೆ. ಸರಿ, ಅದು ಹೋದ್ರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ 2 ಲಕ್ಷ ಕೋಟಿಗಿಂತ ಹೆಚ್ಚು ನಮಗೆ ಏನು ಪ್ರತಿ ವರ್ಷ ನಮಗೆ ಬಜೆಟ್ ಇದೆ. ಅದರಲ್ಲಿ ಬೇರೆ ಅಭಿವೃದ್ಧಿಗೆ ನೀವು ದಯಮಾಡಿ ಕಾಳಜಿಯನ್ನು ಇಟ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಏನು ಸಾಲ ಮನ್ನಾ ಮಾಡ್ತೀನಿ ಅಂತ 26,000 ಕೋಟಿ ಸುಮಾರು 14 ತಿಂಗಳಲ್ಲಿ ತೀರಿಸಿದಂಥದ್ದು. ಅದು ಆ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಏನು ಕುಂಠಿತ ಮಾಡಲಿಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಆದ್ದರಿಂದ ನೀವು ಅಷ್ಟೇ ಅದನ್ನೇ ನೆಪ ಇಟ್ಕೊಂಡು ಕೂತ್ಕೊಂಡು ಅಭಿವೃದ್ಧಿಗೆ ದಯಮಾಡಿ ನೀವು ಮೋಸ ಮಾಡಬೇಡಿ ಅಂತಕ್ಕಂಥದ್ದನ್ನ ರಾಜ್ಯದ ಜನಕ್ಕೆ ನೀವು ಅಭಿವೃದ್ಧಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರಸ್ತೆಗಳಲ್ಲಿ ಹೋಗ್ಲಿಕ್ಕೆ ಆಗಲ್ಲ. BR ಪಾಟೀಲ್ ಹೇಳಿದ್ರು, ಮಂತ್ರಿಗಳು ಅವ್ರವ್ರು ಬಿಟ್ಟರೆ ಬೆಂಗಳೂರು ಬಿಟ್ಟರೆ ಅವ್ರವ್ರು. ಯಾಕೆ ರಸ್ತೆಗಳು ಸರಿ ಇಲ್ದಿದ್ದಕ್ಕೆ ಅಂತ ಒಂದು ಇಲ್ಲಿ ಬೆಳಕನ್ನು ಚೆಲ್ಲಿದ್ರು. ಅದು ಹೇಳೋದು ಇದಲ್ಲ, ಕಾರಣ ಅಲ್ಲ. ಅಲ್ಲಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಸಮರ್ಪಕವಾಗಿ ರಸ್ತೆ ಮತ್ತು ಸೇತುವೆಗಳು ಎಲ್ಲ ನಿರ್ಮಾಣ ಆಗಬೇಕು. ಅಲ್ಲಿರ್ತಕ್ಕಂಥ ವಿದ್ಯುತ್ ಶಕ್ತಿ ಇರ್ಬೋದು, ಮತ್ತು ಅಲ್ಲಿ ಜಾನುವಾರುಗಳಿಗೂ ಕೂಡ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು. ಕೃಷಿಗೆ ಹೆಚ್ಚಿನ ಅವಲಂಬಿತರಾದಂಥವ್ರಿಗೆ ಅವ್ರಿಗೆ ಸಿಗ್ತಕ್ಕಂಥ ಬಿತ್ತನೆ ಬೀಜ ಇರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನ ನಾವು ವಿತರಣೆ ಮಾಡ್ತಕ್ಕಂಥದ್ದನ್ನ ನಾವು ರೂಢಿ ಮಾಡಿಕೊಂಡ್ರೆ ಖಂಡಿತ ಅಲ್ಲಿ ಉತ್ತಮ ರೀತಿಯಲ್ಲಿ ಆರ್ಥಿಕ ಮಟ್ಟವನ್ನು ಅವ್ರದ್ದು ಹೆಚ್ಚಿಸ್ಲಿಕ್ಕೆ ಸಾಧ್ಯ. ಮತ್ತು ಶೈಕ್ಷಣಿಕವಾಗೂ ಕೂಡ ಇಲ್ಲಿಯ ಪರಿಸ್ಥಿತಿನ ನೀವು ಅವಲೋಕನ ಮಾಡಿ ಅದು ಸರಿಪಡಿಸ್ತಕ್ಕಂಥದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಒಂದು ನಾವು ಎಲ್ಲ ಇಲ್ಲಿಗೆ ಏನು ಟ್ರಾನ್ಸ್ಫರ್ಸಲ್ಲಿ ಎಂಪ್ಲಾಯ್ಮೆಂಟು ಇಲ್ಲಿಗೆ ಸಾಕಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದು, ಅರ್ಧಕ್ಕರ್ಧ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿದಾಗ ಈ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತಾ, ಇವತ್ತೇನು ತಾವು ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನು ಈ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ನೀಡಿದಿರಿ. ಇದ್ರ ಮುಖಾಂತರ ಪರಿವರ್ತನೆನ ಬಯಸ್ತೇವೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಮತ್ತು ಎಲ್ಲ ಪಕ್ಷದ ಒಂದು ಮುತ್ಸದಿಗಳನ್ನ, ರಾಜಕೀಯ ಮುತ್ಸದಿಗಳನ್ನ ಕರೆದು ಇಲ್ಲಿರ್ತಕ್ಕಂಥ ಏನು ನ್ಯೂನ್ಯತೆಗಳನ್ನ ಸರಿಪಡಿಸಿ ಇಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಇಲ್ಲಿ ಅಭಿವೃದ್ಧಿನ ಪಡಿಸಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿ ಇಲ್ಲಿ ನನಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.